celebrate your hard work, dedication, passion and perseverance. जैसे एक बीज मिट्टी में मिलकर गुले गुलजार होता है, इसी तरह से हम तमाम दुआ करेंगे। जिस तरह पानी सींचते हुए पौधा आगे बढ़ेगा, अल्लाह पाक आपकी तकदीरों में आपकी बुलंद केएस आज उनको भी इस प्रोग्राम में शिरकत करना था, मगर गवर्नमेंट की एक जरूरी ड्यूटी की वजह से जोरदार तालियां। सीनियर हस्ती का यहाँ पर इसके बाद सना शाहीन ग्रुप के मैनेजिंग ट्रस्टी, इसके बाद मोहम्मद की गैर मौजूदगी में 95% welcome. Mardan Patel 595 marks, 95%. Haveri Shikam, Alina Khanam Kutshikar 596. Uttar Kannada 60. Tahzim Mullah 597, 95%. Haveri Rentehalli. Fatima Golkar 595, 95% Harvard. आपको अच्छा ये लगा दिया क्या? ಲಗಾ KSG మేము ಒಂದು ಸಂಘದಿಂದ ಇವತ್ತು ಪ್ರತಿಭಾ ಮತ್ತು ಸನಾ ಶಾಹಿದ್ ಈ ಒಂದು ಸಮ್ಮಿಶ್ರ ಇದರಲ್ಲಿ ಇವತ್ತು ಪ್ರತಿಭಾವಂತ ಮಕ್ಕಳಿಗೆ 5 ಡಿಸ್ಟ್ರಿಕ್ಟ್ ಪ್ರತಿಭಾವಂತ ಮಕ್ಕಳಿಗೆ SSLC 95 and above ಮಾರ್ಕ್ಸ್ ತೆಗೆದುಕೊಂಡಂತ ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ ಮಾಡಿದ್ದಾರೆ. ಈ ಸನ್ಮಾನ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ತುಂಬಾ ಖುಷಿ ಆಗ್ತಿದೆ. ಯಾಕಂದ್ರೆ ಪ್ರತಿಭಾವಂತ ಮಕ್ಕಳಿಗೆ ನಾವು ಪ್ರತಿಭೆಗೆ ಅವ್ರಿಗೆ ಪುರಸ್ಕಾರ ಕೊಡ್ಬೇಕು, ಅವರಿಗೆ ನಾವು ಹೊಂದಿದ್ರೆ ಅವರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾರ ಅಂತ ನನ್ನ ಒಂದು ಅನಿಸಿಕೆ. ಇದೇ ರೀತಿ KC ಮೇವಾದವರು ಒಂದು ಸಾಮಾಜಿಕ ಕಳಕಳಿ ಆಗ್ಲಿ, ಎಜುಕೇಶನ್ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಕಾಳಜಿ ತೆಗೆದುಕೊಂಡು ಈ ರೀತಿಯ ಪ್ರೋಗ್ರಾಮ್ಗಳನ್ನು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಈ ರೀತಿ ಅವರು ಪದೇ ಪದೇ ಮಾಡ್ತಾ ಇರ್ತಾರೆ. ಸೊ ಈ ವರ್ಷದಲ್ಲಿ ಅವರು ಈ ರೀತಿ ಮಾಡಿದ್ದಾರೆ. ನಾನು ಈ ಹಿಂದಿನ ನೋಡಿದ್ದೇನೆ, ಅವರು ಪ್ರತಿಭಾವಂತ ಮಕ್ಕಳಿಗೆ ಮಾಡೋದಾಗ್ಲಿ, ಆಮೇಲೆ ಬಡ ಮಕ್ಕಳಿಗೆ ಆಗ್ಲಿ ಅವ್ರಿಗೆ ಪ್ರೋತ್ಸಾಹನ ಕೊಡೋದಾಗ್ಲಿ ಎಲ್ಲ ಮಾಡ್ತಿದ್ದಾರೆ. ಇದೇ ರೀತಿ ಅವ್ರ ಸಾಮಾಜಿಕ ಕಳಕಳಿ ಮುಂದುವರಿಯಲಿ. ಇದ್ರ ಜೊತೆಗೆ ಈ ಸಲ ಅವ್ರಿಗೆ KC ಮೇವಾ ಜೊತೆಗೆ ಸನಾ ಶಾಹೀನ್ ಒಂದು ಗ್ರೂಪ್ನವರು ಸಹ ಅವ್ರ ಜೊತೆಗೆ ಕೈ ಜೋಡಿಸಿದ್ದಾರೆ. ಸನಾ ಶಾಹೀನ್ ಗ್ರೂಪ್ನವರು ತುಂಬಾ ಸಾಮಾಜಿಕ ಕಳಕಳಿಯಲ್ಲಿ ಒಂದು ಕೆಲಸ ಮಾಡ್ತಿದ್ದಾರೆ. ಇದೇ ರೀತಿ ಒಂದು ಅವರ ಒಂದು ಯೋಗದಾನ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನು ಎಲ್ಲರಿಗೂ ಬಡ ಮಕ್ಕಳಿಗೆ ಒಂದು ಪ್ರೋತ್ಸಾಹಧನ ಸಿಗ್ಲಿ, ಅವರಿಂದ ಅವ್ರಿಗೆ ಪ್ರೋತ್ಸಾಹ ಸಿಗ್ಲಿ, ಎನ್ಕರೇಜ್ಮೆಂಟ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಾನು ಅವ್ರಿಗೆ ಕೇಳ್ಬೋದ್ದೆ. ನನ್ನ ಹೆಸರು ಯಾಸ್ಮಿನ್ ಬೇಗಂ ಮಾಲಿಕಾರ್ ಅಂತ. ನಾನು ಇವಾಗ ಡೈರೆಕ್ಟರ್ ಆಫ್ ಮೈನಾರಿಟೀಸ್ ಅಂತ 3 ದಿವಸದ ಹಿಂದೆಗಡೆ ನಾನು ಚಾರ್ಜ್ ತೆಗೆದುಕೊಂಡಿದ್ದೆ. ಗೌರ್ಮೆಂಟ್ ಆಫ್ ಕರ್ನಾಟಕ ಒಂದು ಇದರಲ್ಲಿ ನಾನು ಡೈರೆಕ್ಟರ್ ಆಫ್ ಮೈನಾರಿಟೀಸ್ ಪೋಸ್ಟಿಗೆ ಚಾರ್ಜ್ ತೆಗೆದುಕೊಂಡಿದ್ದೇನೆ. ಥ್ಯಾಂಕ್ ಯು. ಅಬ್ದುಲ್ ಖಾದರ್ ಮನೀಸ್ ಅಂತ ಕರ್ನಾಟಕ ರಾಜ್ಯ ಮುಸ್ಲಿಂ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಘವು ಕರ್ನಾಟಕ ರಾಜ್ಯದ 28 ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಮ್ಮ ಮುಖ್ಯ ಉದ್ದೇಶ ನಮ್ಮ ದೇಶದ ಬೆಳವಣಿಗೆಯಲ್ಲಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರೋಗ್ಯಕರವಾಗಿ ಮುಂದುವರಿಲಿಕ್ಕೆ ನಾವೊಂದು ಸೇತುವೆಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಏನು ಸರ್ಕಾರ ಸೌಲಭ್ಯಗಳನ್ನು ಕೊಡ್ತದೆ ಅದನ್ನು ವಿದ್ಯಾರ್ಥಿಗಳಿಗೆ ಮುಟ್ಟಿಸುವಂಥ ಜವಾಬ್ದಾರಿಯನ್ನು ನಾವು KSG ಮೇವಾದಲ್ಲಿ ತಗೊಂಡಿದ್ದೀವಿ. ಯಾಕಂದರೆ ಸಾಕಷ್ಟು ಮಾಹಿತಿ ಕೊರತೆಯಿಂದ ಕೆಲವೊಂದು ಮಕ್ಕಳಿಗೆ ಸರ್ಕಾರದ ಸೌಲಭ್ಯಗಳು ಸಿಗುವುದಿಲ್ಲ. ಅದನ್ನು ನಾವೇನು ಮಾಡ್ತೀವಿ, ನಮ್ಮ KSG ಮೇವಾದ ಬೇರೆ ಬೇರೆ 28 ಇಲಾಖೆಗಳಲ್ಲಿ ನಮ್ಮ ಎಂಪ್ಲಾಯ್ಸ್ ಇದ್ದಾರೆ. ಎಲ್ಲ ಇಲಾಖೆಗಳ ಕ್ರೋಢೀಕರಣ ಮಾಡಿ ಆಯಾ ಮಕ್ಕಳಿಗೆ ನಾವು ಗೈಡ್ ಮಾಡುವಂಥ ಕೆಲಸ ಮಾಡ್ತೀವಿ KSG ಮೇವಾ ಪರವಾಗಿ. ಇದರಲ್ಲಿ ಮುಖ್ಯವಾಗಿ ನಾವು ಮಕ್ಕಳಿಗೆ ಒಂದು ಪ್ರತಿಭಾವಂತ ಮಕ್ಕಳಿಗೆ ಗುರುತಿಸಿ ಇವತ್ತು ಸನಾ ಶಾಹೀನ್ ಮತ್ತು KSG ಮೇವಾ 2 ಸಂಘಟನೆಗಳು ಕೂಡ ಇವತ್ತು ನಾವು ಒಂದು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಪ್ರಯೋಗ ಮಾಡಿದ್ವಿ. ಇದು 6 ಜಿಲ್ಲೆಗಳು ಅಂದರೆ ಕಾರವಾರ, ಧಾರವಾಡ, ಹಾವೇರಿ, ಶಿರ್ಸಿ, ಗದಗ, ಬೆಳಗಾಂ ಡಿಸ್ಟ್ರಿಕ್ಟ್. ಇದು ಬೆಳಗಾಂ ವಿಭಾಗೀಯ ಮಟ್ಟದ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಇದರಲ್ಲಿ ಸಾಕಷ್ಟು 130 ವಿದ್ಯಾರ್ಥಿಗಳು 6 ಜಿಲ್ಲೆಗಳಿಂದ ಬಂದಿದ್ದರು. ಆಮೇಲೆ ಟಾಪ್ ಡಿಸ್ಟಿಕ್ ಟಾಪರ್ PUCಯಲ್ಲಿ ಅವರಿಗೂ ಕೂಡ ಸನ್ಮಾನ ಮಾಡಿದ್ರು.
ನಮ್ಮ ಮುಖ್ಯ ಉದ್ದೇಶ ಯಾವ ಮಕ್ಕಳಿಗೆ ಆರ್ಥಿಕವಾಗಿ ಹಿಂದುಳಿದಿರ್ತಾರೆ, ನಮ್ಮ ಸನಾ ಶೈನ್ ಅಂತ ಸಂಸ್ಥೆಗಳಿದ್ದಾವೆ, ಬೇರೆ ಬೇರೆ ಸಂಸ್ಥೆಗಳಿವೆ. ಆ ಸಂಸ್ಥೆಗಳ ಜೊತೆ ನಾವು ಒಡಂಬಡಿಕೆ ಮಾಡಿಕೊಂಡು ನಾವು ಮಕ್ಕಳಿಗೆ ಆರ್ಥಿಕವಾಗಿ ಕೂಡ ಸಹಾಯ ಮಾಡ್ತೀವಿ. ಯಾಕಂದ್ರೆ ಸನಾ ಶೈನ್ದವ್ರಿಗೆ 95% ಮೇಲ್ಪಟ್ಟವರಿಗೆ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. ಆಮೇಲೆ KS IS ಕೋಚಿಂಗ್ ಕೊಡ್ತಾ ಇದ್ದಾರೆ. NEET JEE ಎಲ್ಲ ಕೋಚಿಂಗ್ ಇದೆ. ಅದರಲ್ಲೂ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳಿಗೂ ಸಹಾಯ ಮಾಡ್ತಾರೆ. ಅದಕ್ಕೆ ನಾವು ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡು ನಮ್ಮ ಆರ್ಥಿಕವಾಗಿ ಹಿಂದುಳಿದಂಥ ಮಕ್ಕಳಿಗೆ ನಾವು ಕೆಲಸ ಮಾಡ್ತೀವಿ. ಲೀಲಾ ಖಾನ್ ಒಂದು ಕುರುಡ ಮಗು. ಆ ಮಗುಗೆ ಇವತ್ತು ನೋಡ್ರಿ ಇಂಥ KG ಮೇವ ವೇದಿಕೆ ಯಾಕೆ ಈ ತರ ಮಾಡ್ಬೇಕಂದ್ರೆ, ಇವತ್ತು ನಾವು ವೇದಿಕೆ ಕಲ್ಪಿಸಿಕೊಟ್ಟುವಂತ ಸನಾ ಶೈನ್ದವ್ರು ಏನ್ ಮಾಡಿದ್ರು, ಇಮಿಡಿಯೇಟ್ ಆಗಿ ಆ ಮಗುಗೆ ಮುಂದೆ ಆಕೆ ಉನ್ನತ ಶಿಕ್ಷಣ ಮಾಡ್ಲಿಕ್ಕೆ ಫ್ರೀಯಾಗಿ ಎಜುಕೇಶನ್ ಕೊಟ್ಟು ಒಪ್ಕೊಂಡ್ರು. ಅಂದ್ರೆ ಈ ಸಾಮಾಜಿಕ ಕಳಕಳಿ ಇಟ್ಕೊಂಡು ಈ ತರ ಕಾರ್ಯಕ್ರಮ ಮಾಡಿದ್ರೆ ಮಕ್ಕಳಿಗೆ ಮತ್ತು ಸಮಾಜಕ್ಕೆ ಒಳ್ಳೇದಾಗ್ತದೆ. ಆ ಒಂದು ಸಂದೇಶವನ್ನ ನಾವು ಎಲ್ಲರಿಗಿಂತ ಮುಖ್ಯವಾಗಿ ನಮ್ಮ ಸಂಘದ ಉದ್ದೇಶ ಏನಂದ್ರೆ, ನಾನು, ನನ್ನ ದೇಶ, ನನ್ನ ರಾಜ್ಯ, ನನ್ನ ಸಮಾಜ, ನನ್ನ ಕುಟುಂಬ. ಅಂದ್ರೆ ನನ್ನ ಕುಟುಂಬವನ್ನು ನಾವು ಯಾವಾಗಲೂ ಕೊನೆಗಿಡ್ತೇವೆ, ಸಮಾಜವನ್ನು ಮತ್ತು ದೇಶವನ್ನು ಮೇಲಿಡ್ತೇವೆ. ಆ ನಿಟ್ಟಿನಲ್ಲಿ ನಾವು KG ಸರ್ಕಾರಿ ನೌಕರರಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ದೇವರು ನಮ್ಗೆ ಸರ್ಕಾರಿ ನೌಕರಿ ಕೊಟ್ಟಿದ್ದಾನೆ. ನಮ್ಮಂತೆಯೇ ಬೇರೆ ಮಕ್ಕಳು ಸರ್ಕಾರಿ ಉದ್ಯೋಗ ದೊರಕಲಿ ಮತ್ತು ಉನ್ನತ ಹುದ್ದೆ ಹೋಗ್ಲಿ ಅಂತ ಮಾರ್ಗದರ್ಶನ ನಾವು KG ಪರವಾಗಿ ಮಾಡ್ತೀವಿ. ಇವತ್ತು 130 ಮಕ್ಕಳಿಗೆ ನಾವು ಸನ್ಮಾನ ಮಾಡಿದ್ವಿ. ಇನ್ನೂ 30 ಮಕ್ಕಳು ಗೈರಾಗಿದ್ದಾರೆ. ಒಟ್ಟು 160 ಮಕ್ಕಳಿದ್ವಿ. ಆ 160 ಮಕ್ಕಳು 95% ಮೇಲ್ಪಟ್ಟ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮವನ್ನು ನಾವು KG ಮತ್ತು ಸನಾ ಶಾಹಿನ್ PU ಕಾಲೇಜ್ ಇವರ ಈ ಬ್ಯಾನರ್ ಅಡಿಯಲ್ಲಿ ನಾವು ಹಮ್ಮಿಕೊಂಡಿದ್ವಿ. ಇದೀಗ ತಾವೆಲ್ಲ ನಮ್ಮ ಸಹಕಾರ ಕೊಟ್ಟಿದ್ವಿ, ತಮಗೆಲ್ಲ ಧನ್ಯವಾದ. ಸನಾ ಶಾಹಿನ್ ಕೂಡಿ SSLCದಲ್ಲಿ 95% ಎಬೋವ್ ಸಿಕ್ಕಿದ ಮಕ್ಕಳಿಗೆ ಫೆಲಿಸಿಟೇಷನ್ ಮಾಡಿದೆ. ಯಾಕಂದರೆ ಈ ಮಕ್ಕಳು ನಾಳೆ ಸಿಟಿಸನ್ಸ್, ವೆರಿ ಗುಡ್ ಸಿಟಿಸನ್ಸ್ ಆಫ್ ದಿ ಕಂಟ್ರಿ ಅವರಾಗಬೇಕು. ಡಾಕ್ಟರ್ಸ್ ಆಗಲಿ, ಇಂಜಿನಿಯರ್ಸ್ ಆಗಲಿ, IAS ಆಫೀಸರ್ಸ್ ಆಗಲಿ, ವಕೀಲರಾಗಲಿ, ಈ ಮಕ್ಕಳಿಗೆ ವಿ ಶುಡ್ ಆಲ್ವೇಸ್ ಫೆಲಿಸಿಟೇಟ್ ದಮ್ and encourage them to have a better professional course in the coming life. So I think Yasmin Walekar ma'am is here, minority director, and she has promised to help in all ways to see the students get the best scholarship and get ahead. Thank you. ಇಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಸಮಾಜದಲ್ಲಿ ಇವರು ನೋಡಿ ಮತ್ತೆ ವಿದ್ಯಾರ್ಥಿಗಳು ನಮ್ಮ ದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿ ಬೆಳೆದು ಬರಲಿ ಅಂತೇಳಿ ಭಾವನೆಯಿಂದ ಮಾಡಿದ್ದೇವೆ. ಅದರಲ್ಲಿ ಇವತ್ತು ಮುಖ್ಯವಾಗಿ ನಮ್ಮ ಸನಾ ಶೈನ್ ಸಂಸ್ಥೆ ಏನಿದೆಯಲ್ಲ, ಒಂದು ಕುರುಡ ಮಗು ಇದೆ, 2 ಕಣ್ಣಿಲ್ಲ. ಆ ಮಗುಗೆ ತಂದೆ ತಾಯಿ ಕರ್ಕೊಂಡ್ಬಂದು ಸನ್ಮಾನ ಮಾಡಿಸಿದ್ರು. ರಿಜಾ ಖಾನಮ್ ಅಂತೇಳಿ ಸಿರ್ಸಿಯಿಂದ ಬಂದಂಥ ವಿದ್ಯಾರ್ಥಿ. ಇವತ್ತಿನ ಮುಖ್ಯ ಅತಿಥಿಗಳು KS ಇರೋದ್ರಿಂದ ಆ ಮಗು ಕೂಡ ಇದರಲ್ಲಿ ಯಾರು KS ಮಾಡ್ತೀರಿ, IAS ಮಾಡ್ತೀರಿ ಅಂತ ಹೇಳಿದಾಗ ಕಣ್ಣಿಲ್ಲ ಕುರುಡಿಗೆ ಮಗುಗೆ. ಆ ಮಗು ಕೈ ಎತ್ತಿ ನಾನು IAS ಮಾಡ್ತೀನಿ, ನಾನು KS ಮಾಡ್ತೀನಿ ಅಂತ ಹೇಳಿದ್ರೆ, ಆ IAS KS ಮಾಡಬೇಕಾದ್ರೆ ನಾವು ಸನಾ ಶೈನ್ ಸಂಸ್ಥೆಯಿಂದ ಆ ಮಗುವಿನ ವಿದ್ಯಾಭ್ಯಾಸದ ಪೂರ್ತಿ ಖರ್ಚನ್ನು ಭರಿಸಿ ಆ ಮಗುಗೆ ಪ್ರತಿಭಾವಂತವಾಗಿ ನಾವು ನಮ್ಮ ರಾಜ್ಯದಲ್ಲಿ ಅಧಿಕಾರಿಯಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅಂತೇಳಿ ನಾವು ಪ್ರಮಾಣೀಕರಿಸ್ತೇವೆ.